ನೋಡಿ, ಈ ರೀತಿಯ ಒಂದು ಘಟನೆ ಆಗ್ತಾ ಇದ್ದಂತೆ ಈಗ ಉದ್ಯೋಗಾಕಾಂಕ್ಷಿಗಳು ಸರ್ಕಾರದ ಈ ನಿಲುವು ಮತ್ತು ಅಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡದ ಬಗ್ಗೆ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಉದ್ಯೋಗಾಕಾಂಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಬರ. ಕೆಪಿಎಸ್ಸಿ ನಡೆಸಿದ ಪಶುವೈದ್ಯಕೀಯ ಪರೀಕ್ಷೆ ಇದೀಗ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಹೀಗಾಗಿ ವಿಧಾನಸೌಧದ ಪೊಲೀಸ್ ಠಾಣೆಗೆ ಸುಮಾರು 100 ಅಭ್ಯರ್ಥಿಗಳು, ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಇದೀಗ ದೂರನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ತಮಗೆ ಬೇಕಾದವರಿಗೆ ಹುದ್ದೆ ನೀಡಿದ್ದಾರೆ. ಒಂದು ಹುದ್ದೆಗೆ 50 ಲಕ್ಷ ಟಿಟಿಯಲ್ಲಿ ಕರೆದುಕೊಂಡು ಹೋಗಿ ಕ್ವಶನ್ ಪೇಪರ್ ಗಳನ್ನ ಕೊಟ್ಟಿದ್ದಾರೆ, ಕ್ವಶನ್ ಗಳನ್ನ ಹೇಳಿದ್ದಾರೆ, OMR ಸೀಟ್ ಅನ್ನ ಹೇಗೆ ತುಂಬಬೇಕಂತ ತಿಳಿಸಿದ್ದಾರೆ. ಹಾಗೆ ಖಾಲಿ ಬಿಟ್ಟು ಬಂದಿದ್ದಾರೆ. ಒಂದು ಪೋಸ್ಟ್ಗೆ 80 ಲಕ್ಷ. ಹೀಗಾಗಿ ಇದರ ಕ್ರಮಕ್ಕೆ ಮುಂದಾಗಬೇಕು ಮತ್ತೆ ರೀ ಎಕ್ಸಾಮ್ ಆಗಬೇಕು, ಕೆಪಿಎಸ್ಸಿ ಬಂದ್ ಮಾಡಬೇಕಂತ 100 ಅಭ್ಯರ್ಥಿಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಒಂದ್ ಕಡೆ ನೀಟ್ ಪರೀಕ್ಷೆ ಸೋರಿಕೆ ವಿಚಾರವಾಗಿ ಒಂದ್ ಕಡೆ ರಾಷ್ಟ್ರ ಮಟ್ಟದ ದೊಡ್ಡ ಮಟ್ಟದ ಹೋರಾಟ ನಡೀತಿದೆ. ಅಲ್ಲಿ ಕಾಂಗ್ರೆಸ್ ನಾಯಕರು ಸಹ ಭಾಗಿಯಾಗಿ, ರಾಜ್ಯದ ಸಿಎಂ ಭಾಗಿಯಾಗಿ ಒಂದ್ ಕಡೆ ಹೋರಾಟ ಮಾಡಿದ್ರು. ಬಟ್ ಕೆಪಿಎಸ್ಸಿಯಲ್ಲಿ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಒಂದ್ ಕಡೆ ವಿದ್ಯಾರ್ಥಿಗಳು ರೋಡ್ಗಿಳಿದಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಮಾತಾಡ್ಬೇಕಂತ ಒಂದ್ ಕಡೆ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳಿದ್ದಾರೆ. ಮಾತಾಡ್ತೀನಿ ಸರ್, ನಮಸ್ತೆ. ಎಷ್ಟರ ಮಟ್ಟಿಗೆ ಒಂದು ಹುದ್ದೆಗೆ ಎಷ್ಟು ಕೊಡಬೇಕಾಗುತ್ತೆ, ಏನೆಲ್ಲ ಭ್ರಷ್ಟಾಚಾರ ನಡೆದಿದೆ ಅಂತ? ಸರ್, ಯಾವಾಗ ಎಕ್ಸಾಮ್ ನಡೆದ ನಂತರ ಎಲಿಜಿಬಲ್ ಲಿಸ್ಟ್ ಬಿಟ್ರು 1:3 ಅವತ್ತಿನಿಂದಲೇ ಮಧ್ಯವರ್ತಿಗಳಿಂದ ಕರೆಗಳು ಬಂದಿದ್ದಾವೆ. ನೀವು 80 ಲಕ್ಷವನ್ನ ಹಣವನ್ನ ಕೊಟ್ರೆ ನಾವು ನಿಮಗೆ ಹುದ್ದೆಯನ್ನ ಕೊಡಿಸ್ತೀವಿ, ನಿಮಗೆ ಸೀಟನ್ನ ಕೊಡ್ತೀವಿ, ಹೀಗೆ ಬಂದಿದ್ದಾವೆ. ಮತ್ತು ಇದರಲ್ಲಿ ಈಗಲೇ 40 ಲಕ್ಷ ಕೊಡಿ ಅನ್ನೋಂತ ಎಲ್ಲ ಆಡಿಯೋ ದಾಖಲಾತಿಗಳಿವೆ. ಹೀಗಾಗಿ ನಾವು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡ್ತಾ ಇದ್ದೀವಿ. ಇದಾಗಲೇ ತನಿಖೆ ಹಂತದಲ್ಲೂ ಇದೆ. ಮತ್ತು ಏನು ಅಕ್ರಮ ನಡೆದಿದೆ, ಪ್ರಾಮಾಣಿಕವಾಗಿ ಯಾರು ಓದಿದ್ದಾರೆ ಅವರಿಗೆ ತುಂಬಾ ಅನ್ಯಾಯ ಆಗಿದೆ ಸರ್. ನಾವು ಮೋಸ ಹೋಗಿದ್ದೀವಿ ಸರ್. ಈಗ ಇದರಲ್ಲಿ ಮಾಜಿ ಅಧ್ಯಕ್ಷರು, ಮೀಡಿಯೇಟರ್ಗಳು, ಸದಸ್ಯರು ಭಾಗಿಯಾಗಿದ್ರು ಅಂತ ಹೇಳ್ತಿದ್ರಿ. ಹೌದು, ಮಾಜಿ ಅಧ್ಯಕ್ಷರು ಅವರು ಕ್ಲೋಸ್ ರಿಲೇಟಿವ್ ಟಾಪರ್ ಆಗಿದ್ದಾರೆ. ಮತ್ತೆ ಸದಸ್ಯರು ಅವರು ಬ್ರೋಕರ್ ಮುಖಾಂತರನು 80 ಲಕ್ಷವರೆಗೂ ಹಣವನ್ನ ಡಿಮ್ಯಾಂಡ್ ಮಾಡಿದ್ದಾರೆ. ಎಕ್ಸಾಮ್ ಯಾವಾಗ ಟೈಮ್ ಟೇಬಲ್ ಬಿಟ್ರು ಡಿಸೆಂಬರ್ ಅಲ್ಲಿ, ಅವಾಗಿಂದಾನು ಮೀಡಿಯೇಟರ್ಸ್ ಮುಖಾಂತರ ಕರೆಗಳು ವಿದ್ಯಾರ್ಥಿಗಳಿಗೆಲ್ಲ ಕರೆ ಬಂದಿದೆ. ಎಕ್ಸಾಮ್ ಆದ್ಮೇಲೆನೂ ಸಹ ಎಲಿಜಿಬಲ್ ಲಿಸ್ಟ್ ಬಿಟ್ಟ ಮೇಲೇನೂ ಆ ಲಿಸ್ಟ್ ಪ್ರಕಾರ ಕರೆಗಳು ಮಾಡಿದ್ದಾರೆ. 80 ಲಕ್ಷವರೆಗೂ ಡಿಮ್ಯಾಂಡ್ ಮಾಡಿದ್ದಾರೆ. ಈಗ ನಿಮ್ಮ ಹೋರಾಟ ಹೇಗಿದೆ ಸರ್ ಅಂತ? ಈಗ ಡೆಲ್ಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ರೆ, ರಾಜ್ಯದ ಸಿಎಂ ಸಹ ಭಾಗಿಯಾಗಿದ್ರು. ಬಟ್ ಇಲ್ಲಿ ಸಹ ಭ್ರಷ್ಟಾಚಾರ ಆಗ್ತಿದೆಯಲ್ಲ ಅಂತ ರಾಜ್ಯದಲ್ಲಿ? ಸರ್, ನಾವು ಫಸ್ಟ್ ಇಲ್ಲಿ ಕೆಪಿಎಸ್ಸಿಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಒಂದು ಎನ್ಕ್ವೈರಿ ಮಾಡಕ್ ಹೇಳಿದ್ವಿ. ಇವತ್ತು ನಾವು ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್, ವಿಧಾನಸಭಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ, FIR ಮಾಡಿಸಿದೀವಿ. ಸೊ ನಾವೇನ್ ಕೇಳ್ತಾ ಇದೀವಿ, ಯಾರು ತಪ್ಪಿತಸ್ಥರು ಏನಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು. ಮತ್ತೆ ನಮ್ಗೆ ಯಾರು ಪ್ರಾಮಾಣಿಕವಾಗಿ ಯಾರು ಎಕ್ಸಾಮ್ ಬರೆದಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು. ಇದರಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆಗಿರೋದ್ರಿಂದ ಮರುಪರೀಕ್ಷೆ ಮಾಡಬೇಕು ಅಂತ ನಾವು ಕೇಳ್ಕೊಂತ ಇದೀವಿ. ನೋಡಿ, ಈ ರೀತಿಯ ಒಂದು ಘಟನೆ ಆಗ್ತಾ ಇದ್ದಂತೆ ಈಗ ಉದ್ಯೋಗಾಕಾಂಕ್ಷಿಗಳು ಸರ್ಕಾರದ ಈ ನಿಲುವು ಮತ್ತು ಅಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡದ ಬಗ್ಗೆ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಉದ್ಯೋಗಾಕಾಂಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಬರ. ಕೆಪಿಎಸ್ಸಿ ನಡೆಸಿದ ಪಶುವೈದ್ಯಕೀಯ ಪರೀಕ್ಷೆ ಇದೀಗ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಹೀಗಾಗಿ ವಿಧಾನಸೌಧದ ಪೊಲೀಸ್ ಠಾಣೆಗೆ ಸುಮಾರು 100 ಅಭ್ಯರ್ಥಿಗಳು, ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಇದೀಗ ದೂರನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ತಮಗೆ ಬೇಕಾದವರಿಗೆ ಹುದ್ದೆ ನೀಡಿದ್ದಾರೆ. ಒಂದು ಹುದ್ದೆಗೆ 50 ಲಕ್ಷ ಟಿಟಿಯಲ್ಲಿ ಕರೆದುಕೊಂಡು ಹೋಗಿ ಕ್ವಶನ್ ಪೇಪರ್ ಗಳನ್ನ ಕೊಟ್ಟಿದ್ದಾರೆ, ಕ್ವಶನ್ ಗಳನ್ನ ಹೇಳಿದ್ದಾರೆ, OMR ಸೀಟ್ ಅನ್ನ ಹೇಗೆ ತುಂಬಬೇಕಂತ ತಿಳಿಸಿದ್ದಾರೆ. ಹಾಗೆ ಖಾಲಿ ಬಿಟ್ಟು ಬಂದಿದ್ದಾರೆ. ಒಂದು ಪೋಸ್ಟ್ಗೆ 80 ಲಕ್ಷ. ಹೀಗಾಗಿ ಇದರ ಬಗ್ಗೆ ಕ್ರಮಕ್ಕೆ ಮುಂದಾಗಬೇಕು ಮತ್ತೆ ರೀ ಎಕ್ಸಾಮ್ ಆಗಬೇಕು, ಕೆಪಿಎಸ್ಸಿ ಬಂದ್ ಮಾಡಬೇಕಂತ 100 ಅಭ್ಯರ್ಥಿಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಒಂದ್ ಕಡೆ ನೀಟ್ ಪರೀಕ್ಷೆ ಸೋರಿಕೆ ವಿಚಾರವಾಗಿ ಒಂದ್ ಕಡೆ ರಾಷ್ಟ್ರ ಮಟ್ಟದ ದೊಡ್ಡ ಮಟ್ಟದ ಹೋರಾಟ ನಡೀತಿದೆ. ಅಲ್ಲಿ ಕಾಂಗ್ರೆಸ್ ನಾಯಕರು ಸಹ ಭಾಗಿಯಾಗಿ, ರಾಜ್ಯದ ಸಿಎಂ ಭಾಗಿಯಾಗಿ ಒಂದ್ ಕಡೆ ಹೋರಾಟ ಮಾಡಿದ್ರು. ಬಟ್ ಕೆಪಿಎಸ್ಸಿಯಲ್ಲಿ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಒಂದ್ ಕಡೆ ವಿದ್ಯಾರ್ಥಿಗಳು ರೋಡ್ಗಿಳಿದಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಮಾತಾಡ್ಬೇಕಂತ ಒಂದ್ ಕಡೆ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳಿದ್ದಾರೆ. ಮಾತಾಡ್ತೀನಿ ಸರ್, ನಮಸ್ತೆ. ಎಷ್ಟರ ಮಟ್ಟಿಗೆ ಒಂದು ಹುದ್ದೆಗೆ ಎಷ್ಟು ಕೊಡಬೇಕಾಗುತ್ತೆ, ಏನೆಲ್ಲ ಭ್ರಷ್ಟಾಚಾರ ನಡೆದಿದೆ ಅಂತ? ಸರ್, ಯಾವಾಗ ಎಕ್ಸಾಮ್ ನಡೆದ ನಂತರ ಎಲಿಜಿಬಲ್ ಲಿಸ್ಟ್ ಬಿಟ್ರು 1:3 ಅವತ್ತಿನಿಂದಲೇ ಮಧ್ಯವರ್ತಿಗಳಿಂದ ಕರೆಗಳು ಬಂದಿದ್ದಾವೆ. ನೀವು 80 ಲಕ್ಷವನ್ನ ಹಣವನ್ನ ಕೊಟ್ರೆ ನಾವು ನಿಮಗೆ ಹುದ್ದೆಯನ್ನ ಕೊಡಿಸ್ತೀವಿ, ನಿಮಗೆ ಸೀಟನ್ನ ಕೊಡ್ತೀವಿ, ಹೀಗೆ ಬಂದಿದ್ದಾವೆ. ಮತ್ತು ಇದರಲ್ಲಿ ಈಗಲೇ 40 ಲಕ್ಷ ಕೊಡಿ ಅನ್ನೋಂತ ಎಲ್ಲ ಆಡಿಯೋ ದಾಖಲಾತಿಗಳಿವೆ. ಹೀಗಾಗಿ ನಾವು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡ್ತಾ ಇದ್ದೀವಿ. ಇದಾಗಲೇ ತನಿಖೆ ಹಂತದಲ್ಲೂ ಇದೆ. ಮತ್ತು ಏನು ಅಕ್ರಮ ನಡೆದಿದೆ, ಪ್ರಾಮಾಣಿಕವಾಗಿ ಯಾರು ಓದಿದ್ದಾರೆ ಅವರಿಗೆ ತುಂಬಾ ಅನ್ಯಾಯ ಆಗಿದೆ ಸರ್. ನಾವು ಮೋಸ ಹೋಗಿದ್ದೀವಿ ಸರ್. ಈಗ ಇದರಲ್ಲಿ ಮಾಜಿ ಅಧ್ಯಕ್ಷರು, ಮೀಡಿಯೇಟರ್ಗಳು, ಸದಸ್ಯರು ಭಾಗಿಯಾಗಿದ್ರು ಅಂತ ಹೇಳ್ತಿದ್ರಿ. ಹೌದು, ಮಾಜಿ ಅಧ್ಯಕ್ಷರು ಅವರು ಕ್ಲೋಸ್ ರಿಲೇಟಿವ್ ಟಾಪರ್ ಆಗಿದ್ದಾರೆ. ಮತ್ತೆ ಸದಸ್ಯರು ಅವರು ಬ್ರೋಕರ್ ಮುಖಾಂತರನು
80 ಲಕ್ಷವರೆಗೂ ಹಣವನ್ನ ಡಿಮ್ಯಾಂಡ್ ಮಾಡಿದ್ದಾರೆ. ಎಕ್ಸಾಮ್ ಯಾವಾಗ ಟೈಮ್ ಟೇಬಲ್ ಬಿಟ್ರು ಡಿಸೆಂಬರ್ ಅಲ್ಲಿ, ಅವಾಗಿಂದಾನು ಮೀಡಿಯೇಟರ್ಸ್ ಮುಖಾಂತರ ಕರೆಗಳು ವಿದ್ಯಾರ್ಥಿಗಳಿಗೆಲ್ಲ ಕರೆ ಬಂದಿದೆ. ಎಕ್ಸಾಮ್ ಆದ್ಮೇಲೆನೂ ಸಹ ಎಲಿಜಿಬಲ್ ಲಿಸ್ಟ್ ಬಿಟ್ಟ ಮೇಲೆನೂ ಆ ಲಿಸ್ಟ್ ಪ್ರಕಾರ ಕರೆಗಳು ಮಾಡಿದ್ದಾರೆ. 80 ಲಕ್ಷವರೆಗೂ ಡಿಮ್ಯಾಂಡ್ ಮಾಡಿದ್ದಾರೆ. ಈಗ ನಿಮ್ಮ ಹೋರಾಟ ಹೇಗಿದೆ ಸರ್ ಅಂತ? ಈಗ ಡೆಲ್ಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ರೆ, ರಾಜ್ಯದ ಸಿಎಂ ಸಹ ಭಾಗಿಯಾಗಿದ್ರು, ಬಟ್ ಇಲ್ಲಿ ಸಹ ಭ್ರಷ್ಟಾಚಾರ ಆಗ್ತಿದೆಯಲ್ಲ ಅಂತ ರಾಜ್ಯದಲ್ಲಿ. ಸರ್, ನಾವು ಫಸ್ಟ್ ಇಲ್ಲಿ KPSCಗೆ ನಾವು ಕಂಪ್ಲೇಂಟ್ ಮಾಡಿದೀವಿ, ಒಂದು ಎನ್ಕ್ವೈರಿ ಮಾಡಕ್ ಹೇಳಿದ್ವಿ. ಇವತ್ತು ನಾವು ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್, ವಿಧಾನಸಭಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದೀವಿ, FIR ಮಾಡಿಸಿದೀವಿ. ಸೊ ನಾವೇನ್ ಕೇಳ್ತಾ ಇದೀವಿ, ಯಾರು ತಪ್ಪಿತಸ್ಥರು ಏನಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು, ಮತ್ತೆ ನಮ್ಗೆ ಯಾರು ಪ್ರಾಮಾಣಿಕವಾಗಿ ಯಾರು ಎಕ್ಸಾಮ್ ಬರೆದಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು. ಇದರಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆಗಿರೋದ್ರಿಂದ ಮರುಪರೀಕ್ಷೆ ಮಾಡಬೇಕು ಅಂತ ನಾವು ಕೇಳ್ಕೊಂತ ಇದೀವಿ.